ಹಾಗೆ ವಾಲ್ಮೀಕಿ ಜಾತ್ರೆಯ ನೆಪ ಮೂವರು ದಲಿತ ಸಚಿವರ ಸಭೆ. ಹೌದು, ದಾವಣಗೆರೆಯಲ್ಲಿ ಸಭೆ ನಡೆಸಿದ್ದಾರೆ ಮೂವರು ಸಚಿವರುಗಳು ಅನ್ನೋದು ಗೊತ್ತಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಹಾಗೆ ಎಚ್.ಸಿ. ಮಹದೇವಪ್ಪ. ತೀವ್ರ ಕುತೂಹಲ ಮೂಡಿಸಿದೆ ಈ ಸಚಿವರುಗಳ ಪ್ರತ್ಯೇಕ ಸಭೆ. ಇಂಟ್ರೆಸ್ಟಿಂಗ್ಲಿ ಯತೀಂದ್ರ ಸಿದ್ದರಾಮಯ್ಯ ಹಾಗೆ ಸಂಸದ ತುಕಾರಾಂ ಕೂಡ ಭಾಗಿಯಾಗಿದ್ದರು. ಹೀಗೆ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದಿರುವಂತಹ ದಲಿತ ಸಚಿವರ ಮೀಟಿಂಗ್ ಇದೆಯಲ್ಲ, ಇದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ಪೂರಕವಾಗಿ ಈ ಮೀಟಿಂಗ್ ಬಹಳ ಕುತೂಹಲ ಮೂಡಿಸ್ತಾ ಇದೆ. ನಾವು ನೋಡ್ತಾ ಇದೀವಲ್ಲ, ಇದೇ ಮೂವರು ಸಚಿವರುಗಳು ಸಭೆ ಸೇರಿದಂತಹ ಸಂದರ್ಭ. ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಹಾಗೆ ಎಚ್.ಸಿ. ಮಹದೇವಪ್ಪ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಸಂಸದ ತುಕಾರಾಂ ಕೂಡ ಭಾಗಿಯಾದರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲ ಎಸ್.ಟಿ. ಜಾತ್ರೆ ಅಥವಾ ಈ ವಾಲ್ಮೀಕಿ ಜಾತ್ರೆಯ ನೆಪದಲ್ಲಿ ಈ ರೀತಿಯಾದಂಥ ಒಂದು ಮೀಟಪ್ಗಳಾಗ್ತಾ ಇರುವಂಥದ್ದು. ಅದು ದಾವಣಗೆರೆಯಲ್ಲಿ ಆಗಿರುವಂಥ ಒಂದು ಸಭೆ ಇದು. ನೋಡಿ, ನಾವು ನೋಡ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಅವರು ಹೋದರು, ಅದಕ್ಕಿಂತ ಮುನ್ನ ಪರಮೇಶ್ವರ್ ಅವರು ಹೋದರು, ಯತೀಂದ್ರ ಸಿದ್ದರಾಮಯ್ಯನವರು ಹೋದರು, ಎಚ್.ಸಿ. ಮಹದೇವಪ್ಪನವರು ಇಲ್ಲಿ ಬರ್ತಾ ಇದ್ದಾರೆ, ನೀವು ನೋಡ್ಬೋದು. ತುಕಾರಾಂ ಅವರು ಕೂಡ ಇದ್ದಾರೆ. ಹೀಗೆ ಇವರುಗಳು ಸೇರಿ ನಡೆಸಿರುವಂಥ ಈ ಸಭೆ ಇದೆಯಲ್ಲ, ಭಾಳ ಕುತೂಹಲ ಮೂಡಿಸಿದೆ. ಒಂದು ಕಡೆ ಪರಮೇಶ್ವರ್ ಅವರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಅಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ ಅಥವಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ನಡುವೆ ಹೀಗೆ ಎಸ್.ಟಿ. ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಸಚಿವರುಗಳೆಲ್ಲ ಒಟ್ಟಿಗೆ ಸೇರಿರುವಂಥದ್ದು, ಅಥವಾ ಎಸ್.ಸಿ. ಹಾಗೆ ಎಸ್.ಟಿ. ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಸಚಿವರುಗಳು ಸೇರಿರೋದು, ಇದು ಭಾಳ ಕುತೂಹಲ ಮೂಡಿಸ್ತಾ ಇದೆ. ಈಗ ಯಾಕಂತಂದರೆ ಒಂದು ಕಡೆ ಡಿನ್ನರ್ ಸಭೆ ಮತ್ತೊಂದು ಇದೆಲ್ಲ ನಡೆಸುವಂಥ ನಿಟ್ಟಿನ ಪ್ರಯತ್ನಗಳು ಇವ್ರ ಕಡೆಯಿಂದ ಆಗಿತ್ತು, ಆದರೆ ಅವಕಾಶ ಸಿಕ್ಕಿರಲಿಲ್ಲ ಅದಕ್ಕೆ. ಅದರ ನಡುವೆ ಹೀಗೆ ಅನ್ಅಫಿಷಿಯಲ್ ಆಗಿ ಇವ್ರು ಸೇರ್ತಾ ಇರೋದು, ತಮ್ಮ ಒಗ್ಗಟ್ಟನ್ನು ಮುಂದೆ ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನ ಒಂದು ಪ್ರಯತ್ನದ ಭಾಗನ ಇದು. ಇನ್ನೊಂದು ಕಡೆ ಎಸ್.ಸಿ. ಸಮಾವೇಶವನ್ನು ನಾವು ಮತ್ತೆ ಮಾಡ್ತೀವಿ ಅಂತ ರಾಜನಹಳ್ಳಿಯಲ್ಲಿ ಸಚಿವ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಾವೇಶ ಮಾಡೋಕೆ ಯಾರು ಬಿಡ್ತಾ ಇಲ್ಲ ಅಂತ ಇದೆಯಲ್ಲ, ಅದೆಲ್ಲ ಸುಳ್ಳು. ಯಾರೇ ಸಿ.ಎಂ ಆದರೂ ಏನೇ ಆದರೂ ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ಅಂತಲೂ ರಾಜಣ್ಣ ಅವರು ಹೇಳಿದ್ದಾರೆ. ಎಸ್.ಟಿ. ಸಮಾವೇಶ ಅಂತ ಬರೀ ಎಸ್.ಸಿ.ಗಳಿಗೆ ಅಲ್ಲ, ಯಾರೆಲ್ಲ ಧ್ವನಿ ಇಲ್ಲದ ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಆ ಸಮುದಾಯದವರು ಕೂಡ ಸರ್ವರಿಗೂ ಸಮಬಾಳು ಅಂತಕ್ಕಂಥ ಏನೋ ಒಂದು ನಾಣ್ಣುಡಿ ಇದೆ. ಆ ನಾಣ್ಣುಡಿಯಂತೆ ಎಲ್ಲ ಅಧಿಕಾರವನ್ನು ಹಂಚ್ಕೊಳ್ತಕ್ಕಂಥದ್ದಕ್ಕೆ ನಾವು ಒತ್ತಾಯ ಮಾಡ್ತಕ್ಕಂಥ ಸಮಾವೇಶಗಳು. ಆ ಏನೇ ಸಮಾವೇಶ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲೇ ಮಾಡ್ತೀವಿ. ಕಾಂಗ್ರೆಸ್ಸನ್ನು ಬಿಟ್ಟು ನಾವು ಬೇರೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಈಗೇನು ವಿಧಾನ ಪರಿಷತ್ತಿನ ಚುನಾವಣೆಗಳು ಬರ್ತಾ 4 ಸ್ಥಾನಗಳನ್ನು ತುಂಬತಕ್ಕಂಥದ್ದಿದೆ. ನಾನು ಈಗಾಗಲೇ ಮಾಧ್ಯಮದಲ್ಲೂ ಕೂಡ ಹೇಳಿದ್ದೇನೆ, ಪತ್ರನೂ ಕೂಡ ಬರಿತಾ ಇದ್ದೇನೆ ಕೇಂದ್ರಕ್ಕೆ. ಯಾರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿಗಳಿದ್ದಾವೆ, ರಾಜಕೀಯ ಅಧಿಕಾರ ವಂಚಿತ ಸಮುದಾಯಗಳು ಯಾವಿದ್ದಾವೆ, ಆ ಸಮುದಾಯಗಳಿಗೆ ಆ ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಸಮಾವೇಶ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಅವ್ರೇನು ಕಟ್ಟಾಕವ್ರ ನಮಗೆ? ಅದು ನಮಗೂ ಬೇರೆ ಬೇರೆ ಕೆಲಸಗಳು, ಸೂಕ್ತ ಸಮಯದಲ್ಲಿ ನಾವು ಅದೆಲ್ಲನೂ ಕೂಡ ಏನೆಲ್ಲ ಅನ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡ್ತೇವೆ. ಏನೆಲ್ಲ ಅನ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡ್ತೇವೆ ಸೂಕ್ತ ಸಮಯದಲ್ಲಿ. ಎಸ್.ಸಿ. ಸಮಾವೇಶ ಅಂತ ಬರೀ ಎಸ್.ಸಿ.ಗಳಿಗೆ ಅಲ್ಲ, ಹಾಗೆ ಅವಶ್ಯಕತೆ ಬಿದ್ದಾಗ ದಲಿತ ಸಮಾವೇಶವನ್ನ ಮಾಡ್ತೀವಿ. ದಲಿತ ಸಮಾವೇಶದ ಹೆಡ್ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸಮಾವೇಶ ಪರಮೇಶ್ವರ್ ನೇತೃತ್ವದಲ್ಲೇ ನಡೆಯುತ್ತೆ, ಅದಕ್ಕೆ ಅವರೇ ಹೆಡ್, ಅವರ ಬಳಿಯೇ ಎಲ್ಲ ಕೇಳಿ ಅಂತಲೂ ಹೇಳಿದ್ದಾರೆ. ನೋಡ್ರಿ, ಅದು ಅವಕಾಶ ಬಂದಾಗ ಮಾಡೋಣ. ಅದ್ರ ಅವಶ್ಯಕತೆ ಬಂದಾಗ ನೋಡ್ರಿ, ಅದು ಅವ್ರ ನೇತೃತ್ವದಲ್ಲಿ ಆಗಬೇಕದು. ಪರಮೇಶ್ವರ್ ಅವರು ಕೇಳಬೇಕು, ಅವ್ರ ಹತ್ರ ಹೆಡ್, ನಾವು ಹೆಡ್ ಅಲ್ಲ. ಪರಮೇಶ್ವರ್ ಕೇಳಿ ಹೇಳ್ತಾರೆ. ನೋಡ್ರಿ, ಅದು ಅವಕಾಶ ಬಂದಾಗ ಮಾಡೋಣ. ಅದ್ರ ಅವಶ್ಯಕತೆ ಬಂದಾಗ ಅವ್ರು ಹೇಳ್ರೆ, ಅವ್ರ ಪಕ್ಷ ನಮ್ಮದಲ್ಲ, ಅವ್ರದ್ದು ಬೇರೆ ಪಕ್ಷ, ನಮ್ಮ ಬೇರೆ ಪಕ್ಷ ಇದೆ.
ಸೊ ಅದಕ್ಕೂ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ ಇದ್ದಾರೆ, ಇರ್ತಾರೆ, ಅವರೇ ಇರ್ತಾರೆ. ಅವ್ರು ಹೇಳ್ರೆ ಅವ್ರ ಪಕ್ಷ ನಮ್ಮದಲ್ಲ, ಅವ್ರದ್ದು ಬೇರೆ ಪಕ್ಷ, ನಮ್ಮ ಬೇರೆ ಪಕ್ಷ ಇದೆ. ಸೊ ಅದಕ್ಕೂ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ ಇದ್ದಾರೆ, ಇರ್ತಾರೆ, ಅವರೇ ಇರ್ತಾರೆ. ಅವ್ರು ಹೇಳ್ರೆ ಅವ್ರ ಪಕ್ಷ ನಮ್ಮದಲ್ಲ, ಅವ್ರದ್ದು ಬೇರೆ ಪಕ್ಷ, ನಮ್ಮ ಬೇರೆ ಪಕ್ಷ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಸಿಎಂ ಕುರ್ಚಿಯ ಸದ್ದು. ಮುಂದಿನ ಮುಖ್ಯಮಂತ್ರಿ ಸತೀಶ್ ಅಂತ ಅಭಿಮಾನಿಗಳು ಹೇಳೋಕೆ ಶುರು ಮಾಡಿದ್ರು. ನೆಕ್ಸ್ಟ್ ಸಿಎಂ ಸತೀಶ್ ಅನ್ನುವಂಥ ಟಿ ಶರ್ಟ್ ಅನ್ನ ಧರಿಸಿದ್ದರು ಫ್ಯಾನ್ಸ್. ಇದು ದಾವಣಗೆರೆಯ ವಾಲ್ಮೀಕಿ ಜಾತ್ರೆಗೆ ಬಂದಿದ್ದಂಥ ಅಭಿಮಾನಿಗಳು ತೊಟ್ಟಿದ್ದಂಥ ಶರ್ಟ್ಸ್ಗಳು. ಅದರಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಅವರು ಆ ಟಿ ಶರ್ಟ್ನಲ್ಲಿ ಹೀಗೆ ಬರಹಗಳಿರೋದು, ಅವ್ರ ಭಾವಚಿತ್ರ ಇರುವಂಥದ್ದನ್ನೆಲ್ಲ ಹಾಕೊಳ್ಳುವ ಮುಖೇನವಾಗಿ ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂಥ ಅವರ ಒಂದು ಫ್ಯಾನ್ ಗ್ರೂಪ್ ಏನಿದೆ ಅಥವಾ ಅವರ ಅಭಿಮಾನಿಗಳು ಅದು ಮುಂದುವರಿತಾ ಇದೆ. ಮೊನ್ನೆ ಅಷ್ಟೇ ಈ ಪ್ರಯಾಗ್ರಾಜ್ಗೂ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸುವಂಥ ಸಂದರ್ಭದಲ್ಲ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಎಲ್ಲ ಘೋಷಣೆ ಕೂಗೋದು, ಅವ್ರ ಫೋಟೋ ತೆಗೆದುಕೊಂಡು ಹೋಗಿ ನೀರಲ್ಲಿ ಮುಳುಗೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಇದೀಗ ದಾವಣಗೆರೆಯ ಜಾತ್ರೆಯಲ್ಲೂ ಕೂಡ ಅದೇ ಕಂಡು ಬರ್ತಾ ಇದೆ, ವಾಲ್ಮೀಕಿ ಜಾತ್ರೆಯಲ್ಲಿ.